ನಮಸ್ಕಾರ, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಾನು ಒಂದು 3 ಬೈಂಡರ್ ಕ್ಲಿಪ್ ತೊಗೊಂಡಿದ್ದೀನಿ. ಇದರಿಂದ ಯಾವ ಥರ ನಾವು ಯೂಸ್ ಮಾಡ್ಕೋಬೋದು ಅಂತ ನೋಡೋಣ. ತುಂಬ ಯೂಸ್ಫುಲ್ಲಾಗಿ ಯೂಸ್ ಮಾಡ್ಕೋಬೋದು, ಬೇಕಾದ್ರೆ ಟ್ರೈ ಮಾಡಿ ನೋಡಿ. ಫಸ್ಟು ಒಂದು ಬೈಂಡರ್ ಕ್ಲಿಪ್ ತೊಗೊಂಡಿದ್ದೀನಿ. ನಾವು ಸಾಮಾನ್ಯವಾಗಿ ಏರ್ಫೋನ್ ಅಂತೀವಲ್ಲ, ಹೆಡ್ಫೋನ್ ಅಂತ ಯೂಸ್ ಮಾಡ್ತೀವಲ್ಲ, ಅದನ್ನು ನಾವೆಲ್ಲ ಕಡೆ ಬಿಸಾಕಿರ್ತೀವಿ. ಎಲ್ಲ ಗಂಟು ಥರ ಆಗಿರುತ್ತೆ, ಅದನ್ನು ಬಿಡಿಸ್ಕೊಳ್ಳೋಕೆ ತುಂಬ ಕಷ್ಟ ಆಗುತ್ತೆ. ಈ ಥರ ಮಾಡೋದ್ರಿಂದ ನಿಮಗೆ ಈಸಿಯಾಗಿ ಬೇರೆ ಎಲ್ಲಾದರೂ ಹೋಗಬೇಕಾದ್ರೂ ಕೂಡ ನೀವು ಬೇಗ ಓಪನ್ ಮಾಡಿ ತೊಗೊಂಡು ಹೋಗ್ಬೋದು. ನೋಡಿ, ಈ ಥರ ಒಂದು ಬೈಂಡರ್ ಕ್ಲಿಪ್ ಒಳಗಡೆ ಹಾಕ್ಕೊಂಡು ನೀಟಾಗಿ ವೈರ್ನೆಲ್ಲ ಸುತ್ಕೊಳ್ತಾ ಇದ್ದೀನಿ. ಫಸ್ಟು ನೀಟಾಗಿ ಸುತ್ಕೋಬೇಕು. ಸುತ್ಕೊಂಡು ಆದಮೇಲೆ ಏನು ನಾವು ಚಾರ್ಜಿಂಗ್ ಇಡ್ತೀವಲ್ಲ, ಆ ತುದಿನ ಹಾಕ್ಕೊಂಡು ಒಳಗಡೆ ಸಿಗಿಸ್ಕೋಬೇಕು. ಬೇಕಾದ್ರೆ ಟ್ರೈ ಮಾಡಿ ನೋಡಿ. ಮತ್ತೊಂದು ಕ್ಲಿಪ್ ತೊಗೊಂಡಿದ್ದೀನಿ. ಇವಾಗ ಫೋಟೋಸ್ ಎಲ್ಲ ನಾವು ಎಲ್ಲ ಕಡೆ ಬಿಸಾಕಿರ್ತೀವಿ, ಒಂದೊಂದು ಫೋಟೋನ ಇಡೋಕ್ಕೆ ಜಾಗಿರಲ್ಲ, ಹಾಗೇನೆ ಇಟ್ಬಿಡ್ತೀವಿ. ಆದ್ದರಿಂದ ಈ ಮೆಥಡ್ನ ಫಾಲೋ ಮಾಡಿ, ಖಂಡಿತವಾಗ್ಲೂ ಯೂಸ್ ಆಗುತ್ತೆ. ಫೋಟೋನ ನಾವು ಒಂದೊಂದೇ ಫೋಟೋನ ಇಡೋಕ್ಕಾಗಲ್ಲಪ್ಪ ಅಂದರೆ ಈ ಥರ ಕ್ಲಿಪ್ ಒಳಗಡೆ ಹಾಕಿಟ್ಕೊಂಡ್ರೆ ನಾವು ಎಲ್ಲಿ ಬೇಕಾದ್ರೂ ಇಟ್ಕೋಬೋದು. ನೋಡಿ, ಬೇಕಾದರೆ ಟ್ರೈ ಮಾಡಿ. ಮತ್ತು ನಾವು ಕಿಚನ್ ಐಟಮೆಲ್ಲ ಯೂಸ್ ಮಾಡಿ ಹಾಗೆ ಇಟ್ಟಿರ್ತೀವಿ, ಕವರ್ ಮಾಡ್ಕೊಳಕ್ಕಾಗಲ್ಲ ಅಂದಾಗ ಈ ಥರ ಬೈಂಡರ್ ಕ್ಲಿಪ್ಪನ್ನು ನಾವು ಯೂಸ್ ಮಾಡಿಕೊಂಡು ಯಾವ ಥರ ಯೂಸ್ ಮಾಡ್ಕೋಬೋದು ಅಂತ ನೋಡೋಣ. ಈ ಥರ ಎಲ್ಲ ಓಪನ್ ಆದಮೇಲೆ ನಾವು ಫೋಲ್ಡ್ ಮಾಡಿ ಇಟ್ಕೊಂಡು ಒಂದು ಬೈಂಡರ್ ಕ್ಲಿಪ್ ಹಾಕಿಟ್ಕೊಂಡ್ಬಿಟ್ರೆ ನೀಟಾಗಿ ಕೂತ್ಕೊಳ್ಳುತ್ತೆ. ಎಲ್ಲಿ ಕೂಡ ಒಂಚೂರು ಗಾಳಿ ಆಡೋದಾಗಲಿ ಮತ್ತು ಬೇರೆ ಏನು ಸೇರ್ಕೊಳ್ಳೋದಾಗಲಿ ಆಗಲ್ಲ. ಇವಾಗ ಪೇಸ್ಟ್ ತೊಗೊಂಡಿರ್ತೀವಿ, ನಾವು ಸಾಮಾನ್ಯವಾಗಿ ಯೂಸ್ ಮಾಡ್ತಾಯಿರ್ತೀವಿ. ಯೂಸ್ ಮಾಡಿದಾಗ ಖಾಲಿಯಾಗಿರುತ್ತೆ. ಪೇಸ್ಟ್ ಎಷ್ಟು ಇದು ಮಾಡಿದ್ರೂ ಕೂಡ ಪೇಸ್ಟ್ ಬರ್ತಾಯಿಲ್ಲ. ಇವಾಗ ಅದರಲ್ಲಿ ಪೇಸ್ಟ್ ಇರುತ್ತೆ, ಪೇಸ್ಟ್ ಇದ್ದರೂ ಕೂಡ ನಮಗೆ ಬರಲ್ಲ ಅಂದರೆ ಈ ಕ್ಲಿಪ್ಪನ್ನು ಯೂಸ್ ಮಾಡ್ಬೋದು. ಯಾವ ಥರಪ್ಪ ಯೂಸ್ ಮಾಡೋದು ಅಂತ ನೋಡೋಣ. ನಾನು ಈ ಥರ ಹಾಕಿ ತೋರಿಸ್ತಾ ಇದ್ದೀನಿ. ಇದು ಈ ಥರ ಹಾಕೊಳ್ಳೋದ್ರಿಂದ ನಿಮಗೆ ಪೇಸ್ಟ್ ಬರೋದಿಲ್ಲ. ಇವಾಗ ಒಂದು ಟೂತ್ ಪೇಸ್ಟ್ ಖಾಲಿಯಾಗಿದೆ, ಸ್ವಲ್ಪ ಇರುತ್ತೆ. ಇದಕ್ಕೆ ನಾನು ಒಂದು ಐಸ್ ಕ್ಯಾಂಡಿ ಸ್ಟಿಕ್ ತೊಗೊಂಡು ಎಲ್ಲ ಒಂದು ಕಡೆ ಇದು ಮಾಡ್ಕೊಳ್ತಾ ಇದ್ದೀನಿ. ಆಮೇಲೆ ಇದನ್ನ ಫೋಲ್ಡ್ ಮಾಡಿಬಿಟ್ಟು ಎಲ್ಲಿಗೆ ತನಕ ಪೇಸ್ಟ್ ಇರುತ್ತೋ ಅಲ್ಲಿ ತನಕ ಫೋಲ್ಡ್ ಮಾಡ್ಕೋಬೇಕು. ಫೋಲ್ಡ್ ಮಾಡ್ಕೊಂಡು ಆದಮೇಲೆ ಈ ಕ್ಲಿಪ್ಪನ್ನು ಹಾಕ್ಕೊಳ್ಳಿ. ಆವಾಗ ನಿಮಗೆ ಈಸಿಯಾಗಿ ಪೇಸ್ಟ್ ಕೂಡ ತೊಗೋಬೋದು. ನೋಡಿ, ಇವಾಗ ಓಪನ್ ಮಾಡಿ ತೆಗೆದ್ಬಿಟ್ಟು ತೋರಿಸ್ತಾ ಇದ್ದೀನಿ. ನೀಟಾಗಿ ಬರುತ್ತೆ, ಬೇಕಾದರೆ ಟ್ರೈ ಮಾಡಿ ನೋಡಿ. ನಾನು ಒಂದು ರೇಸರ್ ತೊಗೊಂಡಿದ್ದೀನಿ. ರೇಸರ್ ತೊಗೊಂಡೋಗುವಾಗ ಎಲ್ಲರೂ ತೊಗೊಂಡೋಗುವಾಗ ಈ ಥರ ಓಪನ್ ಆಗಿರುತ್ತೆ, ಅದ್ರ ಮೇಲೆ ಲಿಡ್ ಏನಿರುತ್ತೆ ಅದು ಇರೋದಿಲ್ಲ. ಆವಾಗ ಏನು ಮಾಡಬೇಕಪ್ಪ ಅಂದರೆ ಈ ಥರ ಒಂದು ಬೈಂಡರ್ ಕ್ಲಿಪ್ ತೊಗೊಂಡು ಅದ್ರೊಳಗಡೆ ಹಾಕ್ಕೊಳ್ತಾ ಇದ್ದೀನಿ. ಆ ಕಡೆ ಈ ಕಡೆ ಇದನ್ನು ಕ್ಲೋಸ್ ಮಾಡಿಬಿಡಬೇಕು. ಇವಾಗ ನೀವು ಎಲ್ಲಿಗೆ ಟ್ರಾವೆಲ್ ಮಾಡಬೇಕು ಅಂದರೂ ಈ ಥರ ನಾವು ಪರ್ಸಲ್ಲಿ ಕ್ಯಾರಿ ಮಾಡ್ಬೋದು. ಬೇಕಾದರೆ ಟ್ರೈ ಮಾಡಿ ನೋಡಿ. ಇವೆರಡು ಬೈಂಡರ್ ಕ್ಲಿಪ್ ತೊಗೊಂಡಿದ್ದೀನಿ. ಇವಾಗ ಫೋನ್ ನಾವು ಕೈಯಲ್ಲಿ ಇಟ್ಕೊಂಡು ನೋಡೋಕೆ ನೋವು ಆಗುತ್ತೆ, ಕೈ ನೋವು ಬರುತ್ತೆ ಅಂದಾಗ ಈ ಥರ ಸ್ಟ್ಯಾಂಡ್ ಮಾಡಿಕೊಂಡು ನಾವು ನೋಡ್ಬೋದು. ನೋಡಿ, ಈ ಥರ ನಾನು ಏನು ತೋರಿಸ್ತಾ ಇದ್ದೀನಿ ಆ ಥರ ಹಾಕ್ಕೊಂಡು ಈ ಥರ ಫೋಲ್ಡ್ ಮಾಡಿಕೊಂಡು ಎರಡು ಸೈಡಿಂದ ನಾವು ಈ ಥರ ಲಾಕ್ ಮಾಡಿಕೊಂಡ್ರೆ ನಿಮಗೆ ಫೋಲ್ಡರ್ ಟೈಟಾಗಿರುತ್ತೆ. ಮತ್ತು ಈ ಥರ ಹಾಕ್ಕೋಬೇಕು, ಜಾಯಿಂಟ್ ಮಾಡಿಕೊಂಡು ಆಮೇಲೆ ಇದನ್ನು ಕ್ಲೋಸ್ ಮಾಡ್ಕೊಳ್ತಾ ಇದ್ದೀನಿ. ಈ ಥರ ತಿರ್ಸ್ಕೊಳ್ಬೇಕು. ಮತ್ತು ಅದನ್ನು ಫೋಲ್ಡ್ ಮಾಡಿ ಈ ಥರ ತೋರಿಸ್ತಾ ಇದ್ದೀನಲ್ಲ, ಈ ಥರ ಮಾಡಿದ್ರೆ ನಿಮಗೆ ತುಂಬ ಯೂಸ್ ಆಗುತ್ತೆ. ಎಲ್ಲಿ ಬೇಕಾದರೂ ಇಟ್ಕೊಂಡು ನೋಡ್ಬೋದು. ಓಪನ್ ಆಗಲ್ಲ, ಟೈಟಾಗಿ ಕೂತಿರುತ್ತೆ. ಇವಾಗ ಫೋನ್ ಇಟ್ಬಿಟ್ಟು ಕೂಡ ತೋರಿಸ್ತಾ ಇದ್ದೀನಿ ನಾನು. ನಿಮಗೆ ಏನು ಬೇಕೋ ಅದು ಹಾಕ್ಕೊಂಡು ನೋಡ್ಬೋದು. ಈ ಥರ ಇಟ್ಕೊಂಡು ನೋಡಿ, ನಾನು ತಿರುಗಿಸ್ಬಿಟ್ಟು ತೋರಿಸ್ತಾ ಇದ್ದೀನಿ. ಎಲ್ಲ ಕಡೆನೂ ಕೂಡ ತಿರುಗಿಸ್ತಾ ಇದ್ದೀನಿ, ಬಿದ್ದೋಗಲ್ಲ, ತುಂಬ ಗಟ್ಟಿಯಾಗಿರುತ್ತೆ. ಬೇಕಾದ್ರೆ ಟ್ರೈ ಮಾಡಿ ನೋಡಿ. ಎಷ್ಟು ನೀಟಾಗಿ ಕೂತ್ಕೊಳ್ಳುತ್ತೆ ಅಂದರೆ ನಿಮಗೆ ಸ್ಟ್ಯಾಂಡ್ ಕೂಡ ಅಷ್ಟು ಸ್ಟ್ರಾಂಗ್ ಆಗಿರಲ್ಲ, ಅಷ್ಟು ಸ್ಟ್ರಾಂಗ್ ಆಗಿರುತ್ತೆ. ಈ ವಿಡಿಯೋ ಇಷ್ಟ ಆಗಿದೆ, ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.